ನಮಸ್ಕಾರ ರೀ ಎಲ್ಲರಿಗೂ ಸರೋಜಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಮೋಮೋಸ್ ಮತ್ತು ಮನೆಯಲ್ಲೇ ಸಾಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫಸ್ಟ್ಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 4ರಿಂದ 5 ಟೊಮೆಟೊ ಮತ್ತು ಬೆಳ್ಳುಳ್ಳಿ, ಶುಂಠಿ, ಖಾರ, ಉಪ್ಪು ಹಾಕಿ ಇದನ್ನು ಒಂದು 15 ನಿಮಿಷ ಕುದಿಸ್ಬೇಕು ನೀವು ಇದು ಸಾಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಈ ಕಡೆ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಒಂಚೂರು ಉಪ್ಪು ಹಾಕಿ ಒಂಚೂರು ಎಣ್ಣೆ ಹಾಕಿ ಚಪಾತಿ ಹಿಟ್ಟನ್ನ ಅದಕ್ಕೆ ನಾದ್ಕೋಬೇಕು. ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಕೂಡ ಬಳಸ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟಿಂದ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪನೇ ನೀರು ಹಾಕಿ ಈ ರೀತಿ ನಾದ್ಕೋಬೇಕು. ತುಂಬ ಗಟ್ಟಿನೂ ಇರಬಾರ್ದು. ಈ ಥರ ನಾ ತೋರಿಸ್ತಾ ಇದ್ದಲ್ಲ, ಈ ಥರ ಇದ್ದರೆ ಸಾಕು. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಆಮೇಲೆ ಇಲ್ಲಿ ಸ್ಟಫಿಂಗ್ಗೆ ಏನೇನು ಬೇಕಂದರೆ, ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ತುರಿದಿಟ್ಕೊತಾ ಇದ್ದೀನಿ ಇಲ್ಲಿ. ಫಸ್ಟ್ಗೆ ಇದನ್ನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕಿ ಬಾಡಿಸ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಕೈ ಆಡಿಸ್ಕೊತಾ ಇರ್ಬೇಕು. ಇದನ್ನ ಮೋಮೋಸ್ ಈಗಂತೂ ಎಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಹೊರಗೆ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಡಿ, ತುಂಬ ಖುಷಿ ಪಡ್ತಾರೆ ಮಕ್ಕಳು. ಆಮೇಲೆ ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಬಳಸೋ ಹಾಗಿಲ್ಲ. ಸೊ ಕ್ಯಾಬೇಜ್ನಲ್ಲಿ ನೀರಿನ ಅಂಶ ಇರೋದರಿಂದ ನೀವು ಬೇರೆ ನೀರು ಹಾಕೋ ಬೇಡ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಕರಿಮೆಣಸಿನ ಪುಡಿ ಸ್ವಲ್ಪ ಹಾಕಿ ಈ ಥರ ಕೈ ಆಡಿಸ್ಕೊಂಡ್ರೆ ಸ್ಟಫಿಂಗ್ ರೆಡಿ. ಆಮೇಲೆ ಇಲ್ಲಿ ಫಸ್ಟಿಗೆ ನಾವು ಸಾಸಿಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಸಿಪ್ಪೆನ ಇದನ್ನು ತೆಗೆದು ಮಿಕ್ಸಿ ಮಾಡ್ಕೋಬೇಕು. ಅದು ಒಂದು 15 ನಿಮಿಷ ಕುದಿದ್ರೆ ಸಾಕು. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕಿ ಸ್ವಲ್ಪ ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕಿ ಮತ್ತೆ ಒಂದು 10 ನಿಮಿಷ ಕುದಿಸ್ಬೇಕು. ಅಂದರೆ ಅದು ಸಾಸ್ ಥರ ಗಟ್ಟಿಯಾಗಿ ಬರಬೇಕದು. ಇದು ಕುದಿಯಕ್ಕೆ ಬಿಟ್ಟಿದ್ದೀನಿ ನಾನಿಲ್ಲಿ. ಈ ಕಡೆ ಮೈದಾ ಹಿಟ್ಟನ್ನು ಈ ಥರ ಪೂರಿ ಆಕಾರಕ್ಕೆ, ಅಂದರೆ ದೊಡ್ಡದಾಗಲ್ಲ, ಚಿಕ್ಕದಾಗಿ ಲಟ್ಟಿಸ್ಕೊಂಡು, ತುಂಬ ದೊಡ್ಡದೂ ಇರಬಾರ್ದು, ಚಿಕ್ಕದಾಗಿನೂ ಇರಬಾರ್ದು, ಮತ್ತು ದಪ್ಪನೂ ಇರಬಾರ್ದು ಜಾಸ್ತಿ. ಈ ರೀತಿ ತೊಗೊಂಡು ಇದಕ್ಕೆ ಸ್ಟಫಿಂಗ್ ಮಾಡಿಟ್ಟಿರ್ತೀವಲ್ಲ ನಾವು ಕ್ಯಾಬೇಜದ್ದು, ಅದನ್ನ ಹಾಕಿ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಮೋದಕ ಥರನೂ ನೀವು ಸ್ಟಫಿಂಗ್ನ ಮಾಡ್ಕೋಬೋದು. ಇಲ್ಲ ಬೇಡಪ್ಪ ಅಂದರೆ ನಮಗೆ ಈ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಈ ರೀತಿ ಆದ್ರೂ ಮಾಡ್ಕೋಬೋದು. ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಈ ರೀತಿ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಜಾಸ್ತಿ ಮಕ್ಕಳು ಯಾವ ರೀತಿ ನಿಮ್ಮ ಮನೇಲಿ ಇಷ್ಟಪಡ್ತಾರೋ ಆ ರೀತಿ ಮಾಡಿಕೊಡಿ. ಆಮೇಲೆ ಇದು ಸಾಸ್ನು ಕೂಡ ಇಲ್ಲಿ ನೋಡಿ ಗಟ್ಟಿಯಾಗಿದೆ, ರೆಡಿ ಆಗೈತಿ ಇಲ್ಲಿ ಸಾಸನು. ಆಮೇಲೆ ಮೋದಕನ ಒಂದು 10 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಮೋದಕನೂ ರೆಡಿ. ನೀವು ಇಡ್ಲಿ ಪಾತ್ರೆಯಲ್ಲಿ ಬೇಕಾದ್ರೆ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ಕಿಪ್ ಆಗಿದೆ ಇಲ್ಲಿ ಅದು ಸ್ವಲ್ಪ, ಪ್ಲೀಸ್ ಕ್ಷಮೆ ಇರಲಿ. ಸೊ ಈ ರೀತಿ ನಾನು ಮೋದಕ ರೀತಿ ತುಂಬ್ಕೊಂಡಿದ್ದೀನಿ ಇಲ್ಲಿ. ಸೊ ಮೋಮೋಸ್ ರೆಡಿ ಆಗಿವೆ ನೋಡಿ.